ಇಲ್ಲಿ ಕಾಯಕದಲ್ಲಿ ಯುವಕರ ಪಾತ್ರ ಅನ್ನುವಂಥ ಒಂದು ವಿಷಯ. ಈ ಒಂದು ವಿಷಯ ನೋಡಿದ ತಕ್ಷಣ ನಮಗೇನಾಯ್ತಂದ್ರೆ, ಖಾನಾವಳಿ ಹೋಟೆಲ್ ಮ್ಯಾಗ ಒಂದು ಹೋಳ್ಗೆ ತುಪ್ಪ ಬೋರ್ಡ್ ಹಾಕಿರ್ತಾರೆ. ಹೋಳ್ಗೆ ಇರ್ತದೆ, ತುಪ್ಪ ಇರ್ತದೆ, ಹಪ್ಪಳ ಇರ್ತದೆ, ಎಲ್ಲ ಇರ್ತದೆ, ಊಟ ತಯಾರಿದೆ ಅಂತೇಳಿ ಹಾಕಿರ್ತಾರಲ್ಲಿ. ನಾವು ಹೋಳ್ಗೆ, ಕಾಯಿ ಹೋಳ್ಗೆ ಚಲೋ ಅದ ಅಥವಾ ನಮ್ಗೆ ಬೆಲ್ಲದ ಹೋಳ್ಗೆ ಚಲೋ ಅದ, ಕಡಲೆಬೇಳೆ ಹಿಟ್ಟಿನ ಮಾಡಿನ ಹೋಳ್ಗೆ ಚಲೋ ಅದ, ನಾವು ಉಣಬೇಕು ಅಂತೇಳಿ ಖಾನಾವಳಿ ಹೋಳ್ಗೆ ಹೋಟೆಲ್ದಾಗ ಹೋಗಿರ್ತೀನಿ. ಊಟ ಕೊಡುವಪ್ಪ ಅಂದ್ರೆ 2 ಗರಂ ಗರಂ ರೊಟ್ಟಿ ಕೊಡ್ತಾನೆ, ಅನ್ನ ತಂದು ಕೊಡ್ತಾನೆ. ನಾ ಅಂತೀನಿ ಆ ಹೋಳ್ಗೆ ನೋಡಿ ಬಂದಿನಪ್ಪ ಅಂತ ಹೇಳ್ತೀನಿ. ಆಗ ಹೇಳ್ತಾನೆ, ಅದು ಚಿತ್ರ ಅದ ರೀ, ಊಟನೂ ತಯಾರದ, ಊಟ ನಂಬಲ್ಲಿ ಇರ್ತಕ್ಕಂಥದ್ದು ಇದೇ ಅದ, ಅಲ್ಲಿ ಹೋಳಿಗೆ ಅನ್ನೋದು ನಂಬಲ್ಲಿಲ್ಲ, ಊಟದಾಗ ಅಷ್ಟೇ ಅದ ಅಂದ. ಈ ಕಾಯಕದಲ್ಲಿ ಯುವಕರ ಪಾತ್ರ ಅಂತ ಹೇಳಿದಾಗ ನಂಬಲ್ಲಿ ಪರಿಸ್ಥಿತಿ ಏನಾಗ್ಯದ, ಈಗ ಹೇಳ್ಬೇಕು ಯಾರಿಗೆ, ಕಾಯಕ ಅನ್ನೋದು ಯುವಕರ ಪಾತ್ರ. ಇಲ್ಲಿರ್ತಕ್ಕಂಥ ನಾವು ಎಲ್ಲರೂ ನೋಡ್ಕೊತಾ ಬಂದಿದ್ದೀವಿ. ಪರ್ಸೆಂಟೇಜ್ ಪ್ರಕಾರ ನೋಡ್ರೂ ಕೂಡ ನಾವು 5% ಯುವಕರು ಯಾರನ್ನೂ ಕೂಡ ಇಲ್ಲಿ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ನನಗೆ ಅನಿಸಿನ ಬಟ್ಟಿ. ಮತ್ತೀಗ ಯುವಕರದ್ದು ಪಾತ್ರ ಏನಂತ ಹೇಳೋದು, ಅದರೊಳಗೆ ಯಾರಿಗೆ ಹೇಳೋದು, ಯುವಕರಿಗೆ ಹೇಳಬೇಕು. ಯುವಕರು ಇಲ್ಲ ಅಂದಾಗ ನಾವು ಹೇಳೋದು ಯಾರಿಗೆ ಅಂದಾಗ, ಹೇಳೋದು ಕೇಳೋದು ಯಾರಿಗಿಲ್ಲ. ನಮಗೆ ಹೇಳಬೇಕಂತ ಕೊಟ್ಟಾರ, ನಿಮಗೆ ಕೇಳಬೇಕಂತ ಕೂಡಿಸ್ಯಾರ. ಅದಕ್ಕೆ ನಾವು ವಿಚಾರಗಳನ್ನು ಹೇಳ್ತೀವಿ. ಅದನ್ನು ಸಂದರ್ಭಕ್ಕನುಸಾರವಾಗಿ ಇತಿಹಾಸಕ್ಕಾಗಿ 15-20 ನಿಮಿಷ ಸಮಯ ಕೊಟ್ಟರೆ ಅದೇ ಸಮಯದಾಗ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಾವು ಹೇಳುವಂಥ ವಿಚಾರಗಳು ತಾವೆಲ್ಲರೂ ಕೂಡ ಮನನ ಮಾಡುವಂಥ ಪ್ರಯತ್ನ ಮಾಡಿರಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಮೊಟ್ಟ ಮೊದಲಿಗೆ ಒಂದು ಕಡೆ ಹೇಳ್ತಾರೆ ಜವರೇಗೌಡರು, ಬುದ್ಧ, ಕ್ರಿಸ್ತ, ಗಾಂಧಿ, ಲೆನಿನ್, ಮಾರ್ಕ್ಸ್ ಇವರೆಲ್ಲರನ್ನ ಕೂಡಿಸಿದಾಗ ಬಸವಣ್ಣ ಎನ್ನುವಂಥ ಅದ್ಭುತ ವ್ಯಕ್ತಿ ನಿರ್ಮಾಣವಾಗಿರಬಹುದು, ಅಥವಾ ಇವೆಲ್ಲ ವ್ಯಕ್ತಿಗಳು ಕೂಡ ಬಸವಣ್ಣನಲ್ಲಿ ಸಮಾಗಮವಾಗಿರಬಹುದು ಅನ್ನೋಂಥ ಮಾತನ್ನು ಜವರೇಗೌಡರನ್ನ ಹೇಳ್ತಾರೆ. ಬಸವಣ್ಣ ಇಷ್ಟೆಲ್ಲವೂ ಕೂಡ ಯಾಕೆ ಬುದ್ಧ ಮತ್ತು ನಾವೆಲ್ಲರೂ ಒಂದೊಂದು ಧರ್ಮದ ದಾರ್ಶನಿಕರು ಇರ್ಲಿಕ್ಕಾಗೂ ಕೂಡ ಅವರೆಲ್ಲರೂ ಕೂಡ ಸಮಾಗಮ ಯಾಕಾಯಿತು ಅನ್ನೋವಂಥ ಸಂದರ್ಭವನ್ನು ನಾವು ಮನವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಬುದ್ಧನಲ್ಲಿರ್ತಕ್ಕಂಥ ಅಹಿಂಸಾ ತತ್ವ, ಲೆನಿನಲ್ಲಿರ್ತಕ್ಕಂಥ ಕ್ರಾಂತಿಕಾರಿ ವಿಚಾರಗಳು, ಯೇಸುನಲ್ಲಿರ್ತಕ್ಕಂಥ ಪ್ರೀತಿಯ ಸಹೋದರತೆಯ ಒಂದು ಭಾವ, ಇವೆಲ್ಲವೂ ಕೂಡ ಬಸವಣ್ಣನಲ್ಲಿ ಸಮಾಗಮವಾಗಿದೆ. ಅಂಥ ಒಂದು ಅದ್ಭುತ ವ್ಯಕ್ತಿ ಬಸವಣ್ಣನವರು. ಆ ಅದ್ಭುತ ವ್ಯಕ್ತಿಯಲ್ಲಿ ವಿಚಾರಗಳು ಇವೆವು. ಆ ಒಂದು ಸಂದರ್ಭವನ್ನು ನಾವು ನೋಡಿಕೊಂಡಾಗ ಬಸವಣ್ಣನ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಈ ಕಾಯಕ ಅನ್ನುವಂಥದ್ದು ಭಾಳ ವಿಶಿಷ್ಟವಾಗಿ ಜಗತ್ತಿನ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಂಸ್ಥೆ ಕೊಟ್ಟಿರತಕ್ಕಂಥ ಒಂದು ಹೊಸ ಸಿದ್ಧಾಂತವನ್ನು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕೊಟ್ಟರು. ಕಾಯಕ ಅನ್ನೋದೇನಂದ್ರೆ ನಾವು ಮೊದಲು ತಿಳ್ಕೊಬೇಕು. ಎಲ್ಲಿವರೆಗೆ ಕಾಯಕ ಏನು ಅನ್ನುವುದಂತ ನಮಗೆ ಪರಿಕಲ್ಪನೆಯಲ್ಲಿ ಬರೋದಿಲ್ಲೋ ಅಲ್ಲಿವರೆಗೆ ನಾವು ಇದರಲ್ಲಿ ಯಾರ ಪಾತ್ರ ಎಷ್ಟು ಮುಖ್ಯನೋ ಅಥವಾ ಕಾಯಕ ಅನ್ನೋದು ಎಷ್ಟು ಮುಖ್ಯನೋ ನಮಗೆ ಯಾರಿಗೂ ಅರ್ಥವಾಗೋದಿಲ್ಲ. ಕಾಯಕ ಅನ್ನುವಂಥ ಪರಿಕಲ್ಪನೆ ಯಾಕೆ ಬಂತು, ಮೊದಲು ಇರಲಿಲ್ಲೇನೋ ಅನ್ನುವಂಥ ವಿಚಾರಗಳನ್ನು ನಾವು ಮನನ ಮಾಡ್ಕೊಳ್ಬೇಕು. ಮೊದಲು ಎಲ್ಲವೂ ಕೂಡ ವೃತ್ತಿ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಇತ್ತು. ಇವೆಲ್ಲವೂ ಕೂಡ ಮೊದಲು ವೃತ್ತಿ ಪ್ರಧಾನವಾಗಿರ್ತಕ್ಕಂಥ, ಕಾಯಕ ಪ್ರಧಾನವಾಗಿರ್ತಕ್ಕಂಥ ಕೆಲಸಗಳಿರಲಿಲ್ಲ. ವೃತ್ತಿ ಪ್ರಧಾನವಾಗಿರ್ತಕ್ಕಂಥ ಕೆಲಸಗಳು ನಂತರದಲ್ಲಿ ಬಂದವು. ಏನಾಯಿತು ಅಂದರೆ ಜಾತಿ ಪ್ರಧಾನವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರಿ ಜಾತಿಗಳಾಗಿ ರೂಪುಗೊಂಡು ಯಾವ ಕೆಲಸ ಮಾಡ್ತಾರೆ, ಯಾವ್ದು ಕೆಲಸವನ್ನು ಮಾಡ್ತಾರೋ ಅವರೆಲ್ಲರೂ ಮುಂದೆ ಬಂದ ನಂತರ ಏನಾಗ್ತದನ್ನು ಜಾತಿ ರೂಪದಲ್ಲಿ ನಿರ್ಮಾಣವಾಯಿತು. ಜಾತಿ ರೂಪದಲ್ಲಿ ಏನಾಯಿತು, ಜಾತಿ ರೂಪ ನಿರ್ಮಾಣ ಆದ ಬಸವಣ್ಣವರು ಚಾತುರ್ವರ್ಣ ಸಿದ್ಧಾಂತವನ್ನು ನಿರ್ಮಾಣ ಆಯಿತು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನುವ ಚಾತುರ್ವರ್ಣ ಸಿದ್ಧಾಂತವನ್ನು ನಿರ್ಮಾಣ ಮಾಡ್ತು. ಅದು ಏನು ಮಾಡ್ತು ಅಂತಂದ್ರೆ ಸಮಾಜವನ್ನು ಸ್ಥಾಯಿ ರೂಪದಲ್ಲಿ ಕಟ್ಟಾಕ್ತು, ಸಮಾಜವನ್ನು ಸ್ಥಿರವಾಗಿ ಕಟ್ಟಾಕ್ತು. ಅದನ್ನು ದಾಟಿ ನೀವು ಹೋಗಪ್ಲೇ ಇಲ್ಲ. ಯಾವ ವ್ಯಕ್ತಿ ಯಾವ ಕೆಲಸ ಮಾಡತ್ತ ಅವನು ಹೊಟ್ಟೆಲ್ಲಿ ಹುಟ್ಟಿದಂದ್ರೆ ನೀವು ಅದೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸಿದ್ಧಾಂತದಲ್ಲಿ ಕಟ್ಟಾಕ್ತು. ಸುಮಾರು 4000-5000 ವರ್ಷಗಳ ಪರ್ಯಂತವೂ ಕೂಡ ಈ ಶೋಷಣೆಯಿಂದ ಸಮಾಜ ಬಂತು. ಅದನ್ನು ಬಸವಣ್ಣನು 12ನೇ ಶತಮಾನದಲ್ಲಿ ಕಂಡುಕೊಂಡರು. ವ್ಯಕ್ತಿ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನು ತೆಗಿಬೇಕು, ವೃತ್ತಿ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನು ತೆಗಿಬೇಕು. ಹಾಗಾದರೆ ಏನು ಮಾಡಬೇಕು ಅನ್ನುವಂಥ ಕಾಯಕ ಅನ್ನುವಂಥ ಹೊಸ ಪರಿಕಲ್ಪನೆಯನ್ನು ಕೊಟ್ಟರು. ಕಾಯಕಕ್ಕೂ ಕೆಲಸಕ್ಕೂ ಏನು ಫರಕ್? ಕೆಲಸ ಅಂದರೆ ಏನು, ಕಾಯಕ ಅಂದರೆ ಏನೇ ಡಿಫ್ರೆಂಟು. ಶಬ್ದಗಳೇ ಬೇರೆ ಬೇರೆನಾ ಅಥವಾ ಅದರಲ್ಲಿರ್ತಕ್ಕಂಥ ಭಾವಗಳು ಅರ್ಥಗಳು ಕೂಡ ಬೇರೆ ಅನ್ನೋದನ್ನು ನಾವು ಮನಗಾಣಬೇಕು. ಕೆಲಸ ಅನ್ನುವಂಥದ್ದು ಏನು ಅಂದ್ರೆ ನಾವು ನನಗಾಗಿ ನನ್ನ ಕುಟುಂಬಕ್ಕಾಗಿ ಮಾಡ್ತಕ್ಕಂಥ ಲಾಭ ನಷ್ಟದ ಪರಿವೆಯನ್ನು ನನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೆಲಸ ಅಥವಾ ವೃತ್ತಿ ಅನ್ನಬಹುದು, ಕಾರ್ಯವನ್ನು. ಕಾಯಕ ಅಂದರೆ ಏನು ಅಂತಂದ್ರೆ ನಾನು ನನಗಾಗಿ ನನ್ನ ಕುಟುಂಬಕ್ಕಾಗಿ ಅಷ್ಟೇ ಅಲ್ಲ, ಉಳಿದ ಸಮಾಜಕ್ಕಾಗಿ ಕೂಡ ನಾ ಮಾಡ್ತಕ್ಕಂಥ ಕೆಲಸದಲ್ಲಿ
ಸಮಾಜಕ್ಕಾಗಿ ಕೂಡ ಒಳ್ಳೆಯದನ್ನು ಬಯಸುವಂಥ ವಿಚಾರವನ್ನು ಚಿಂತನೆಯನ್ನು ಒಳಗೊಂಡಿರಬೇಕು. ಅದು ಯಾವ ರೀತಿ ಕಾಯಕ ಆಗಿರಬೇಕು? ಸತ್ಯ, ಶುದ್ಧ, ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಯಕ ಕೆಲಸ ಆಗಿರಬೇಕು. ಅದನ್ನು ಕಾಯಕ ಅಂತೇಳಿ ಬಸವಣ್ಣರು ಪರ್ಯಾಯವಾಗಿ ಕೊಟ್ಟರು. ಬುದ್ಧ ಹುಟ್ಟಿರಬಹುದು, ಯೇಸು ಸತ್ತಿರಬಹುದು, ಗಾಂಧಿ ಹತ್ತಿರಬಹುದು, ದಯವುಳ್ಳವರು ಇವರು, ದೈವವುಳ್ಳವರು ಇವರು ಈ ಜಗದಲ್ಲಿ. ಆದರೆ ಬಡತನ, ಹಸಿವು ಎನ್ನುವುದು ಹಾಗೆ ಉಳಿದಿದೆ ಜೀವನದಲ್ಲಿ ಅಂತ ದ.ರಾ. ಬೇಂದ್ರೆಯವರು ಹೇಳ್ತಾರೆ. ದ.ರಾ. ಬೇಂದ್ರೆಯವರು ಯಾಕೆ ಈ ಶಬ್ದವನ್ನು ಉಪಯೋಗಿಸಿದ್ರು? ಆಯಿತಾ, ಬಸವಣ್ಣನವರು ಯಾವ ರೀತಿ ಹೋಲಿಕೆ ಅಂದರೆ ಬಸವಣ್ಣನವರು ಅದಕ್ಕೆ ಹೇಳ್ತಾರೆ. ಬುದ್ಧ ಬಂದ, ಗಾಂಧಿ ಬಂದರು, ಕ್ರಿಸ್ತ ಬಂದ, ಲೆನಿನ್ ಬಂದ, ಮಾರ್ಕ್ಸ್ ಬಂದವರು ಎಲ್ಲರೂ ಬಂದರು. ಅದರಲ್ಲಿ ಬಡತನ ಅನ್ನುವುದು ಹಾಗೆ ಉಳಿತಲ್ಲ. ಬಡತನಕ್ಕೆ ನೀವು ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಲ್ಲ, ನೀವು ಕಾರ್ಯವನ್ನು ಪ್ರವರ್ತನೆ ಮಾಡಲಿಲ್ಲ. ಯಾಕೆ ಆಗಲಿಲ್ಲ ನಮ್ಮಲ್ಲಿಂದ ಅನ್ನೋದಾಗ, ನಾವು ಒಂದು ಕೆಲಸವನ್ನು ವೃತ್ತಿಯಾಗಿ ಜಾತಿಯನ್ನಾಗಿ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಇವು ಯಾವುವು ಕೂಡ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅರಿವು ಬಂತು. ಅದಕ್ಕಾಗಿ ಕಾಯಕ ಎನ್ನುವಂಥ ಒಂದು ಸಿದ್ಧಾಂತವನ್ನು, ಒಂದು ತತ್ವವನ್ನು, ವಿಚಾರವನ್ನು ಬಸವಣ್ಣನವರು ಹೊರಗೆ ತಂದರು. ಆ ಕಾಯಕವನ್ನು, ಆ ತತ್ವವನ್ನು ನಡೆಸ್ಕೊಳ್ಳುವಂಥ ರೀತಿ, ಆ ಕಾಯಕ ಅನ್ನೋದು ಸಿದ್ಧಾಂತದ ಒಂದು ಕೆಲಸ, ಒಂದು ವೃತ್ತಿ ಅಲ್ಲ, ಸಿದ್ಧಾಂತ. ಒಂದು ಈಗ ನಾವು ಹೇಳ್ತೀವಿ, ಲಿಂಗಾಯತ ಧರ್ಮಕ್ಕೊಂದು ಸಿದ್ಧಾಂತದ, ಬೌದ್ಧ ಧರ್ಮಕ್ಕೊಂದು ಸಿದ್ಧಾಂತದ, ಸಿಖ್ ಧರ್ಮಕ್ಕೊಂದು ಸಿದ್ಧಾಂತದ, ಮತ್ತು ಕಾಯಕ ಧರ್ಮಕ್ಕೆ ಏನು ಸಿದ್ಧಾಂತದ? ಕಾಯಕ ಧರ್ಮದ ಒಂದು ಸಿದ್ಧಾಂತದ. ಆ ಸಿದ್ಧಾಂತಗಳು ಒಂದು ಬೇರೆಯನ್ನು ನೋಡಿದಾಗ, ಮೊಟ್ಟ ಮೊದಲಿಗೆ ನಾವು ನೋಡಿದಾಗ ಕಾಯಕ ಅನ್ನುವಂಥದ್ದು ಒಂದು ಈಕ್ವಾಲಿಟಿ. ಕಾಯಕದ ಒಂದು ಸಿದ್ಧಾಂತದಲ್ಲಿ ಒಂದು ಸಮಾನತೆ ಬರ್ತದೆ. ಆ ನಂತರ ಪ್ರಾಮಾಣಿಕತೆ ಬರ್ತದೆ, ಆ ನಂತರ ಸಮಯ ಪ್ರಜ್ಞೆ ಬರ್ತದೆ, ಆ ನಂತರ ದಾಸೋಹ ಪರಂಪರೆ ಬರ್ತದೆ. ಇವು ಒಂದು ಸುಮ್ಮನೆ ಕೆಲವು ಸಿದ್ಧಾಂತಗಳನ್ನು ನಾವು ತೆಗೆದುಕೊಂಡು ನೋಡೋಕೆ ಸಮಾನ ಕಾಯಕಲಿಂದ ಹೆಂಗೆ ಸಮಾನತೆ ಬರ್ತದೆ ಅಂತ ಅನ್ಬೋದು. ಒಬ್ಬ ಕಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಹಜಮ್ ಅಂತೀವಿ ನಾವು, ಚಪ್ಪಲಿ ಹೊಲಿತಕ್ಕಂಥ ವ್ಯಕ್ತಿಯನ್ನು ಸಮಗಾರ ಅಂತೀವಿ, ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಯಿಂದ ಬನಿಯ ಅಥವಾ ಬಣಿಜಿಗೆ ಅಂತೀವಿ, ಒಂದು ರಾಜ್ಯಾಶ್ರಯ ಒಂದು ರಾಜ್ಯವನ್ನು ನಡೆಸ್ತಕ್ಕಂಥ ವ್ಯಕ್ತಿಯನ್ನು ನಾವು ರಾಜ್ಯರು ಅಂತ ಹೇಳ್ತೀವಿ. ಇವರು ಹುಟ್ಟುತ್ತಾನೆ ಅವರೆಲ್ಲರೂ ಕೂಡ ಆ ಒಂದು ಪ್ರಧಾನದಲ್ಲಿ ಬಂದಿರ್ತಾರೆ. ಅದನ್ನು ಕಾಯಕ ರೂಪದಲ್ಲಿ ನಾವು ಬದಲಾವಣೆ ಮಾಡಿದಾಗ, ಕಾಯಕ ವಿಶಿಷ್ಟತೆಯಲ್ಲೇ ಬದಲಾವಣೆ ಮಾಡಿದಾಗ ಇದನ್ನು ನಾವು ಬದಲಾವಣೆ ಹೇಗಾಗ್ತದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶ್ರೇಷ್ಠತೆ ಕನಿಷ್ಠತೆ ಕಾಯಕಲಿಂದ ಹೊಂಟೋಗಿರುತ್ತೆ. ಬಸವಣ್ಣನವರು ಕಾಯಕಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವೆಲ್ಲ ನಮ್ಮದು ಐದಕ್ಕಿ ಲೆಕ್ಕಮ್ಮನ ಒಂದು ವಿಚಾರ ತೊಗೊಂಡಾಗ ಸುಮಾರು 20, 25, 27 ವಚನಗಳನ್ನು ಬರೆದಿರ್ಬೋದು. ಅಂಥ ಒಂದು ಕಾಯಕ ನಿಷ್ಠೆ ಇತ್ತು. ಎದ್ದೇಳು ಹೋಗಯ್ಯ ಎನ್ನಾಳ್ದನೆ ಕಾಯಕಕ್ಕೆ ಸಮಯವಾದಿತ್ತು ಅಂತ ಹೇಳ್ತಾರೆ. ಮಹಾಶರಣರ ತಿಪ್ಪೆಯ ತಪ್ಪಲು ತಂದು, ಆ ಮಹಾಶರಣರ ತಿಪ್ಪೆಯ ಒಂದು ತಪ್ಪಲವನ್ನು ತಂದು ನಿಶ್ಚಯಿಸಿ ಆ ಒಂದು ಲಿಂಗಯ್ಯನಿಗೆ ಒಂದು ಎಡೆ ಮಾಡಬೇಕು, ಪ್ರಸಾದವನ್ನು ಮಾಡಬೇಕು. ಹಾಗಾಗಿ ನಿನ್ನ ಕೆಲಸವನ್ನು ನೀ ಮಾಡು, ಈ ಪ್ರವಚನವನ್ನು ಬಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಐದಕ್ಕಿ ಮಾರೆಯವ್ರದ್ದೇನದ ಕಾಯಕದ ಒಂದು ಸಮಯ ಪ್ರಜ್ಞೆ ಅದ. ನಮಗೆ ಪ್ರತಿಯೊಂದು ನಾವು ಶರಣರ ಎಲ್ಲ ಚಿಂತನೆಯಲ್ಲಿ ನೋಡಿದಾಗ, ಇಡೀ ಆರ್ಥಿಕತೆ, ಜಗತ್ತಿನ ಆರ್ಥಿಕತೆಯನ್ನು ನಾವು ನೋಡಿದಾಗ ಮೊಟ್ಟ ಮೊದಲ ತಳಬೇರಾಗಿರ್ತಕ್ಕಂಥದ್ದು ಕಾಯಕ ಸಿದ್ಧಾಂತ, ಕೆಲಸ ಸಿದ್ಧಾಂತ. ನೀವು ಪ್ರತಿಯೊಬ್ಬ ದುಡಿಬೇಕು. ಹೆಂಗೆ ದುಡಿಬೇಕು? ಸಮಯ ಪ್ರಜ್ಞೆಯಿಂದ ದುಡಿಬೇಕು ಮತ್ತು ಪ್ರಾಮಾಣಿಕವಾಗಿ ನೀವು ದುಡಿಬೇಕು. ಯಾವಾಗ ನಿನ್ನಲ್ಲಿ ಆ ಸಮಯ ಪ್ರಜ್ಞೆ, ಆ ಪ್ರಾಮಾಣಿಕತೆ ಅನ್ನೋದು ನಿನ್ನ ಮೇಲೆ ಮೂಡ್ಲಕ್ಕೆ ಶುರು ಆಗ್ತದೆ, ನೀ ಸಮಾಜದಲ್ಲಿ ಹೊಸ ಕಲ್ಪನೆಯನ್ನು, ಹೊಸ ಚಿಂತನೆಯನ್ನು, ಸಮಾಜದ ತನ್ನ ಏಳಿಗೆ ಜೊತೆಗೆ ಒಂದು ಸಮಾಜದ ಏಳಿಗೆಯನ್ನು ನೀನು ಬಯಸಲಿಕ್ಕೆ ಕಾರಣವಾಗ್ತಿ ಅಂತ ಹೇಳ್ತಾರೆ. ಆ ಶರಣರನ್ನು ನಾವು ಪ್ರತಿಯೊಬ್ಬರಲ್ಲಿ ನೋಡಿದಾಗ ಆ ಶರಣರ ಪರಿಕಲ್ಪನೆ ಭಾಳ ದೊಡ್ಡದಾಗಿತ್ತು. ಜಾತಿ ಅವ್ರ ಕಾಯಕದಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಮಾಡ್ತಿಲ್ಲ, ಜಾತಿಯನ್ನು ನೋಡ್ತಿದ್ದಿಲ್ಲ ಅವರು. ಮೇಸ್ತ್ರಿ ಆಗಲಿ, ಮಂತ್ರಿ ಆಗಲಿ, ಇಲ್ಲ ಇವರಳು ಅಂತರ, ದುಡಿತ ಒಂದೇ, ಮಿಡಿತ ಒಂದೇ, ಒಂದೇ ಕಾಯಕ ಮಂತ್ರವು. ಅವನು ಮಳಿವಾಳ ಗೋವಳ, ಇವನು ಮೋಳಿಗ ಇಳಿಗ, ಆಳು ಅರಸ, ರೈತ, ಕಾರ್ಮಿಕ, ಮಿಗಿಲು ಯಾವುದು ಕಾಯಕ ಅಂತೇಳಿ ಕಾಯಕದಲ್ಲಿ ತಾರತಮ್ಯವನ್ನು ಮೊಟ್ಟ ಮೊದಲಿಗೆ ಜಗತ್ತಿನಲ್ಲಿ ಹೊಡೆದಾಡಿರ್ತಕ್ಕಂಥ ಒಂದು ಸಿದ್ಧಾಂತ ಯಾವುದರ ಇದ್ದರೆ ಬಸವಾದಿ ಶರಣರ ಕಾಯಕ ಸಿದ್ಧಾಂತ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಅವರು ಕಾಯಕದಲ್ಲಿರ್ತಕ್ಕಂಥ ಮೇಲುಕೀಳನ್ನು ತೆಗೆದಾಕ್ದವ್ರು. ಆ ನಂತರ ಅದಕ್ಕೆ ಇರ್ತಕ್ಕಂಥ ಸಮಯ ಪ್ರಜ್ಞೆಯನ್ನು ಕಾಯಕ ಪ್ರತಿಯೊಬ್ಬರು ಮಾಡಬೇಕು. ನನಗೆ ಇವತ್ತು ಮುಂಜಾನೆ 10ಕ್ಕೆ ಕೆಲಸಕ್ಕೆ ಹೋಗೋದಂದ್ರೆ ನಾ ಕೆಲಸಕ್ಕೆ ಹೋಗ್ಬೇಕು. 10 ಗಂಟೆ ಆದ ಸಮಯದಲ್ಲಿ ನಾನು ಲಿಂಗ ಪೂಜೆ ಮಾಡ್ಕೋತಾ ಕೂಡ್ತೆ ಅಂದ್ರೆ ನಡೆಯಂಗಿಲ್ಲ. ಬಸವಣ್ಣರು ಹೇಳ್ತಾರೆ, ಗುರುವಾಗಲಿ, ಲಿಂಗವಾಗಲಿ, ಜಂಗಮಗವಾಗಲಿ ಎಲ್ಲರೂ ಕಾಯಕದ ಒಳಗು. ಅಮರೇಶ್ವರ ಲಿಂಗವಾದರೂ ಕಾಯಕದ ಒಳಗು. ಗುರು ಬರೀ ನಾವು ಕೆಲಸದಾಗ ಒಂದು ವೇಳೆ ನಿರತರಾಗಿದ್ದೇವೆ ಅಂದ್ರೆ ಗುರು ಬಂದು ನಮ್ಮ ಮುಂದೆ ನಿಂತರೂ ನಾವು ಹಂಗೆ ಅರಿಬೇಕಂತಾರೆ. ಲಿಂಗ ಪೂಜೆ ಕೂಡ ಮರಿಬೇಕು ಅಂತ ಹೇಳ್ತಾರೆ. ಜಂಗಮ ಮುಂದೆ ನಿಂತರೂ ಕೂಡ ನಾವು ಮರೆಗಾಣಬೇಕು ಅಂತ ಹೇಳ್ತಾರೆ. ಆ ಒಂದು ಕಾಯಕ ಪ್ರಜ್ಞೆ, ಆ ಒಂದು ಪ್ರಜ್ಞೆಯನ್ನು, ಸಮಯ ಪ್ರಜ್ಞೆಯನ್ನು ಕಾಯಕ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಯಾರಾದರೂ ಆ ಸಿದ್ಧಾಂತಿಗಳು ಇದ್ದರೆ ಅದು ಬಸವಾದಿ ಶರಣರ ಸಿದ್ಧಾಂತವನ್ನೋದನ್ನು ನಾವು ಸ್ಮರಣೆ ಮಾಡ್ಕೊಳ್ಬೇಕು.
ಆ ನಂತರವಾಗಿ ಪ್ರಾಮಾಣಿಕತೆಯನ್ನು, ಕಾಯಕ ಮಾಡೋದು ಶ್ರೇಷ್ಠ ಅಲ್ಲ, ಕಾಯಕಕ್ಕೆ ಕೆಲಸಕ್ಕೆ ಫರಕ್ ಏನದ ಅಂದ್ರೆ ಯಾವ ಸತ್ಯಶುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅದು ಮಾತ್ರ ತನ್ನ ಒಳಿತಿಗಾಗಿ ಸಮಾಜ ಒಳಿತಿಗಾಗಿ ಇದ್ದಾಗ ಮಾತ್ರ ಅದು ಕಾಯಕ ಅಂತ ಹೇಳ್ತದೆ. ಹಾಗಾಗಿ ಅದು ಪ್ರಾಮಾಣಿಕತೆಯನ್ನು ನಾವು ಅದರಲ್ಲಿ ಅಳವಡಿಸ್ಕೋಬೇಕು, ಅದನ್ನೇ ನಮ್ಮ ಬದುಕನ್ನಾಗಿ ಬದುಕಬೇಕು ಅಂತ ಹೇಳ್ತಾರೆ. ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಡೆ, ಕೈ ಮುಟ್ಟಿ ಎತ್ತಿದನಾದಡೆ ಆಣೆ ನಿಮ್ಮ ಪ್ರಮತ್ತರಾಣೆ ಅಂತ ಹೇಳ್ತಾರೆ. ಸತ್ಯಕ್ಕನವ್ರು ನೆಲ ಗುಡ್ಸಕ್ಕಂಥ ಕಾಯಕ ಮಾಡ್ತಕ್ಕಂಥ ಸತ್ಯಕ್ಕನವರು ಎಂಥ ಪ್ರಾಮಾಣಿಕತೆಯನ್ನು ಮೆರೆದಿದ್ರು. ಹಾದಿಯಲ್ಲಿ ಹೋಯ್ತಾ ಒಂದು ಬಂಗಾರದ ಒಂದು ಹರಿವೆ, ಒಂದು ಚರಿವೆನೂ ಬಿತ್ತು, ಗಂಟು ಬಿತ್ತು ಅಂದ್ರೆ ಕಣ್ಣೆತ್ತನೋದಕ್ಕೆ ನೋಡಿದೆ. ಆದರು ಆಣೆ ನಿಮ್ಮ ಪ್ರಮತ್ತಾರಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಲ್ಲದೆ ಅಳಿಮನದ ಆಶಯ ಮಾಡಿ ಪರದ್ರವ್ಯಕ್ಕೆ ಎಳಿಸಿದ ನಾಡದೆ ನೀನೆನ್ನ ನರಕದಲ್ಲಿ ಎದ್ದು ಹೋಗು ಶಂಭು ಜಕ್ಕೇಶ್ವರ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಕಾಯಕದಲ್ಲಿ ನಾವೆಲ್ಲರೂ ಹೇಳ್ತೀವಿ, ಕಾಯಕದಲ್ಲಿ ಪ್ರಾಮಾಣಿಕತೆ ಪ್ರಜ್ಞೆಯನ್ನು ಇಲ್ದೋಯ್ತು, ನಾವು ಯಾರೂ ಕೂಡ ಬಸವ ತತ್ವದ ಅನುಯಾಯಿಗಳೆಲ್ಲ. ಸತ್ಯ ಶುದ್ಧವಾಗಿ ತನು ಮನ ಧನವ ಬಳಲಿಸದೆ ಉದ್ದಂಡ ವೃತ್ತಿಯಲ್ಲಿ ಹಣವ ಗಳಿಸ ತಂದು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸುವನೆಂಬ ಮುಖವ ನೋಡಲಾಗದು. ಅವ ಪರಧನ ಚೋರಕ, ಅವ ಪಾಪಿ, ಅವನಿಗೆ ದೀಕ್ಷೆ ಕೊಟ್ಟ ಗುರು ಏನು ರೋರೋ ನರಕ ಅಂತ ಹೇಳ್ತಾರೆ. ಅವನ ಕಾಯಕವ ನೋಡದೆ ಅವನ ಮನೆಗೆ ಹೋಗಿ ಲಿಂಗಾರ್ಚನೆ ಮಾಡಿಕೊಂಡವನಿಗೆ 7 ಜನ್ಮದ ನರಕ ಅಂತ ಹೇಳ್ತಾರೆ. ಈ ಪರಿಕಲ್ಪನೆಯನ್ನು ಬಂದಾಗ ನಮ್ಮಲ್ಲಿ ಕಾಯಕ ಪ್ರಜ್ಞೆ ಬರುತ್ತೆ. ಪ್ರಾಮಾಣಿಕತೆ ಎನ್ನುವುದು ನಮ್ಮ ಒಳಗೆ ಅಂತರಾತ್ಮದಲ್ಲಿ ಇಳಿಬೇಕು. ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲಯ್ಯ, ಲೋಕ ವಿರೋಧಿ ಶರಣ ನಾರಿಗೂ ಅಂಜುವನಲ್ಲ ಅಂತ ಹೇಳ್ತಾರೆ. ಪ್ರಾಮಾಣಿಕತೆ ಬರಬೇಕಂದ್ರೆ ನಮ್ಮಲ್ಲಿ ನ್ಯಾಯ ಇರಬೇಕು. ಆ ನಂತರ ನಮ್ಮ ತತ್ವದ ಪ್ರತಿಯಾಗಿ ನಿಷ್ಠುರವಾಗಿರಬೇಕು. ಅದು ನಾ ಇರಲಿ, ನಮ್ಮಪ್ಪ ಇರಲಿ, ನಮ್ಮವ್ವ ಇರಲಿ, ನಮ್ಮ ಗುರು ಇರಲಿ, ನ್ಯಾಯದ ಜೊತೆಯಲ್ಲಿ ನಿಷ್ಠೂರನಾಗಿರಬೇಕು ತತ್ವದ ಪ್ರತಿಯಲ್ಲಿ. ಅಂದಾಗ ನಿನ್ನ ಬಳಿ ಪ್ರಾಮಾಣಿಕತೆ ಬರ್ತದ. ಇಲ್ಲ ಅಂತಂದ್ರೆ ನೀನು ವಿನಯತೆ ಅನ್ನೋದು ಎಲ್ಲಿಗೆ ಹೋಗ್ತದೆ ಅಂದರೆ ನೀ ಗುಲಾಮಗಿರಿಗೆ ಹೋಗ್ತದೆ. ವಿನಯತೆ ನಾವು ಯಾರ ಬಗ್ಗೆ ವ್ಯಕ್ತಿನಿಷ್ಠವಾಗಿ ಹೆಚ್ಚಾಗಿ ವಿನಯತೆಯನ್ನು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆವು. ವ್ಯಕ್ತಿನಿಷ್ಠೆ ಅಥವಾ ಸಂಘಟನಾತ್ಮಕ ನಿಷ್ಠೆ ಇವೆಲ್ಲವೂ ಕೂಡ ಪ್ರತಿಪಾದನೆ ಮಾಡೋಕ್ಕೆ ಹೆಚ್ಚಿಗಾಗಿ ಹೋಗಿದ್ದೇವೆ ಅಂದ್ರೆ ನಾವೊಬ್ಬರು ಗುಲಾಮಗಿರಿ ಸಂತತಿಗೆ ಹೋಗಿ ನಮ್ಮ ಕೊಟ್ಟಿರ್ತಕ್ಕಂಥ ಅಪ್ಪ ಬಸವಣ್ಣರು ಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ನಾಶವಾಗ್ತವೆ. ಅದಕ್ಕೆ ಪ್ರಾಮಾಣಿಕತೆ ಬೇಕು ಅಂತ ಹೇಳ್ತಾರೆ. ಅನೇಕ ಉದಾಹರಣೆಗಳನ್ನು ನಾವು ಬಸವಾದಿ ಶರಣರನ್ನು ಕೊಡ್ಬೋದು. ಅನೇಕ ರಾಜಕಾರಣಿಗಳ ಮಹಾನುಭಾವರ ಉದಾಹರಣೆಗಳು ನಾವು ಕೊಡ್ಬೋದು. ನಿಮಗೆಲ್ಲಕ್ಕಿಂತಲೂ ರಾಜಕಾರಣಿಗಳಲ್ಲಿ ನಾವು ನೋಡ್ತೀವಿ, ನಿಜಲಿಂಗಪ್ಪರಾಗಿರ್ಬೋದು, ವೀರೇಂದ್ರ ಹೆಗಡೆ ಆಗಿರೋದು, ಇವರು ನಮ್ಮೆಲ್ಲರಿಗೂ ಆದರ್ಶವಾಗಿರಬೇಕು. ನಿಜಲಿಂಗಪ್ಪರು ತನ್ನ ಮನೆಗೆ, ತನ್ನ ಆಫೀಸಿಗೆ ಬಂದಂಥ ತನ್ನ ಮಕ್ಕಳಿಗೂ ಕೂಡ ಯಾವುದೇ ಕೆಲಸಗಳಿಗೆ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ತನ್ನ ಮಕ್ಕಳಿಗೆ ತನ್ನ ಕಚೇರಿಯಲ್ಲಿರ್ತಕ್ಕಂಥ ಕಾರಿನಲ್ಲಿ ಓಡಾಡೋ ಕೂಡ ಅವಕಾಶಗಳನ್ನು ಕೊಟ್ಟಿಲ್ಲ. ಎಂಥ ನಿಷ್ಠುರ ಆಗಿದ್ದರು ಅಂದ್ರೆ ತನ್ನ ಗುರು ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಕೂಡ ಎದುರು ಹಾಕೊಂಡ್ರು, ತನ್ನ ತತ್ವ ಸ್ವಾಭಿಮಾನ ಕಡೆ ಬಂತಂತೇಳಿ. ಹಾಗಾಗಿ ನಿಜಲಿಂಗಪ್ಪರನ್ನು ಅಧಿಕಾರದಿಂದ ತೆಗೆದಾಕ್ದವ್ರು. ವೀರೇಂದ್ರ ಹೆಗಡೆಯವರು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ. ಅವರನ್ನು ರಾಜೀವ್ ಗಾಂಧಿ ಯಾವ ರೀತಿ ತೆಗೆದಾಕ್ತಾರೆ, ಅನಾರೋಗ್ಯದ ಕಾರಣ ಕೊಟ್ಟು ಅವರಿಗೆ ರಿಸೈನ್ ಮಾಡಕ್ಕೆ ತೆಗೆದಾಕ್ಲಕ್ಕಿಸ್ತಾರೆ. ಆದ್ರೆ ಅವರು ಡೆಲ್ಲಿಗೆ ಹೋಗಿರ್ತಾರೆ. ಡೆಲ್ಲಿಗೆ ಹೋದಾಗ 2 ತಾಸು ರಾಜೀವ್ ಗಾಂಧಿ ಅವ್ರನ್ನ ಕಾಯಿಸಿರ್ತಾರೆ. ಆದಾಗ ವೀರೇಂದ್ರ ಹೆಗಡೆ CM ಅವ್ರು ಹೇಳ್ತಾರೆ, ನನ್ನ ಕರ್ನಾಟಕದ ಜನಗಳಿಗೆ ನಾನು ಅನೇಕ ಕೆಲಸ ಮಾಡೋದದ, ನಿಮ್ಮನ್ನು 2 ಗಂಟೆ ಕಾಸ್ಕೋತ ಒಂದು ನಾ ಏನು ಮಾಡಲಿ ಅಂತೇಳಿ ಝಟ್ ಅಂತ ಅಲ್ಲಿಂದ ಬಿಟ್ಕೊಟ್ಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ವಿತಿನ್ 1 ತಿಂಗಳ ಒಳಗಾಗಿ ಅವ್ರಿಗೊಂದು ಲೆಟರ್ ಬಂದಿರ್ತದ, ನೀವು ಮುಖ್ಯಮಂತ್ರಿ ಪದವಿಯಿಂದ ರಾಜೀನಾಮೆ ಕೊಡಬೇಕು ಅಂತೇಳಿ. ಆದರೆ ಆವಾಗಲೂ ಕೂಡ ಅವ್ರು ಹಳೆಯರು ಇಂದಿರಾ ಗಾಂಧಿ ಸಂಪರ್ಕದಾಗಿದ್ದರು, ಒಳ್ಳೆ ಹೋಲ್ಡ್ ಇತ್ತು, ಅವ್ರ ಅನುಭವ ಇತ್ತು. ಇಂಥ ದೊಡ್ಡ ಪದವಿಯನ್ನು ನಾ ಯಾಕೆ ಕಳ್ಕೊಳ್ಳಿ. ವೀರೇಂದ್ರ ಪಾಟೀಲ್ ಅವ್ರ ಅನುಭವದಾಗಿತ್ತು. ಇಷ್ಟೊಂದು ನನ್ನ ಪದವಿಯನ್ನು ಹೋಗ್ಲತ್ತಂದ್ರೆ ನಾ ಯಾಕೆ ಅಂತೇಳಿ ಒಂದಿಷ್ಟು ಬಗ್ಬೋದಾಗಿತ್ತು, ಸ್ವಾಭಿಮಾನವನ್ನು ಬಿಡ್ಬೋದಾಗಿತ್ತು. ಆದರೆ ಸ್ವಾಭಿಮಾನವನ್ನು ಬಿಡಲಿಲ್ಲ. ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದರು ಅವರು. ಈ ಸ್ವಾಭಿಮಾನ ಅನ್ನುವಂಥದ್ದು ರಾಜಕಾರಣಿಗಳಲ್ಲಿತ್ತು. ಈಗ ನಮ್ಮ ಧಾರ್ಮಿಕ ಮುಖಂಡರಲ್ಲಿ, ಧಾರ್ಮಿಕ ಮಠಾಧೀಶರ ಬಳಿ ಇಲ್ಲಿಗ ಇದು ವಿಷಯ ಅಲ್ಲ. ಆದರೆ ಸಂದರ್ಭಕ್ಕನುಸಾರವಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಪ್ರಾಮಾಣಿಕತೆ ಬರಬೇಕಿದು ನಮ್ಮಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಿಷಯ ತೆಕ್ಕೊಂಡಾಗ ತನ್ನ ಜೀವನದುದ್ದಕ್ಕೂ ಕೂಡ 1 ರೂಪಾಯಿ ಸಾರ್ವಜನಿಕ ದುಡ್ಡನ್ನು ಖರ್ಚು ಮಾಡಲಿಲ್ಲ. ಅವ್ರು ತನ್ನ ಮಕ್ಕಳು, ತನ್ನ CS ಆಗಿನ ಸೆಕ್ರೆಟರಿ ಇರ್ತಾನೆ, ಅವ್ನ ಮಕ್ಕಳು ದಿನಾಲು ಕೂಡ ಕಾಲೇಜಿಗೆ ಸ್ಕೂಲಿಗೆ ಕಾರಿನಾಗ ಬಂದು ಬಿಟ್ಟು ಹೋಗ್ತಾವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮಕ್ಕಳು ಆಟೋಗಳು ಕಳಿಸ್ತಾ ಇರ್ತಾರೆ. ಆ ಮಕ್ಕಳಿಗೆ ಮುಜುಗರ ಆಯ್ತಾ ಇರ್ತದೆ.
ಅವ್ರ ತಾಯಿಗೆ ಲಲಿತಮ್ಮರಿಗೆ ಬಂದು ಹೇಳ್ತಾವ, ಏನು ನಮ್ಮ ಅಪ್ಪ ಇಷ್ಟು ಪ್ರಧಾನಮಂತ್ರಿ ಅವ ಕಾರ್ಯದರ್ಶಿ ಇದ್ದವ ನನ್ನ ಕಾರ್ಯನ ಬಿಡ್ತಾನೆ ಅವ್ನ ಮಕ್ಕಳಿಗೆಲ್ಲ, ನನ್ನನ್ನು ಯಾಕೆ ಒಂದು ಸಲ ಕಾಡಿದಾಗ ಕೂಡಿಸ್ಕೊಂಬಲ್ರಿ ಅಲ್ಲ ಅಂತಂದಾಗ ಅವ್ರು ಕಟ್ಟುನಿಟ್ಟಿನ ಆದೇಶ ಮಾಡಿರ್ತಾರೆ, ಸರ್ಕಾರದ ಕಾರನ್ನು ಯಾವ್ಯಾವ ರೀತಿ ಉಪಯೋಗ ಮಾಡಬಾರ್ದು ಅಂತೇಳಿ. ಹಾಗಾಗಿ ಏನಾಗಿರ್ತದೆ, ಒಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೋ ಕೆಲಸ ನಿಮಿತ್ತ ಹೊರಗೆ ಹೋಗಿರ್ತಾರೆ, ರಾತ್ರಿವರೆಗೂ ಬರಲ್ಲ ಅನ್ನುವಂಥ ಇನ್ಫಾರ್ಮೇಷನ್ ಇರ್ತದೆ ಮನ್ಯಾಗ. ಅದಕ್ಕೆ ಏನು ಮಾಡ್ತಾರೆ ಅವ್ರ ತಾಯಿ ಲಲಿತಮ್ಮವರು, ಅವರಂತೂ ಹೇಳೋರು ಕೇಳಲ್ಲ. ಹಾಗಾಗಿ ನಾ ಏನು ಮಾಡಬೇಕು ಅಂದಾಗ ಅವ್ರಿಗೆ ಹೇಳಲ್ದಂಗೆ ಒಂದೇನು ಮಾಡ್ರಿ, ಮಕ್ಕಳು ಆಸೆನೂ ತೀರ್ಸಾರ ಅಂತೇಳಿ ಡ್ರೈವರ್ ಕರೀತಾರೆ. ಡ್ರೈವರ್ ಕರೆದು 4 ಹುಡುಗರಿಗೆ ಏನು ಮಾಡ್ತಾರೆ, ಇವಕ್ಕೆ ಟ್ರಿಪ್ ಹಾಕ್ಸ್ಕೊಂಡು ಬಾ, ಅವ್ರು ಬರಟಿನೇ ಕಾರ್ ತಂದು ಹಚ್ಚಿಕ್ಕು ಅಂತ ಹೇಳ್ತಾರೆ. ಹಚ್ಚಿಕ್ಕಂದಾಗ ಅವು ಎಲ್ಲ ಪೂರ ಲಾಲ್ ಕಿಲಾ ಅವು ಇವೆಲ್ಲವೂ ಕೂಡ ಓಡಾಡಿಸಿ ಬಂದು ಹೊತ್ತು ಸಾಯಂಕಾಲ ತನಕ ಓಡಾಡಿಸಿ ಬಂದು ಎಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಬಂದು ಕಾರ್ ಹಚ್ಚಿಕ್ಕಿರ್ತಾರೆ. ಅವ್ರು ರಾತ್ರಿ ಲೇಟಾಗಿ ಬಂದಿರ್ತಾರೆ, ಮಲ್ಕೊಂಡಿರ್ತಾರೆ. ಮರುದಿವ್ಸ ಅವರಿಗೆ ಅದ್ರ ಇನ್ಫಾರ್ಮೇಷನ್ ಹತ್ತದ, ಯಾವುದೇ ಒಂದು ರೂಪದಾಗ ಗೊತ್ತೇ ಆಯ್ತದ ಮನೆಗೆ ಏನು ಮಾಡ್ತದೆ. ಗೊತ್ತಾದಾಗ ಲಲಿತಮ್ಮರಿಗೆ ಕರೀತಾರ, ಮಕ್ಕಳಿಗೆ ನಿನ್ನೆ ಏನಾರ ಇಲ್ಲಿಗಾರ ಕಳಿಸಿದ್ದೇನೆ ಕಾರಿನಾಗ ಅಂತೇಳಿ. ಏನು ಮಾಡ್ತಾರೆ, ತಲೆ ತೆಗೆಸ್ಕಾಯ್ಕೊಂಡು ಹೌದಂತ ಹೇಳ್ತಾರೆ. ಆ ನಂತರ ಡ್ರೈವರ್ ಕರೀತಾರ, ಎಲ್ಲಿ ಓಡಾಡಿದ್ದೀನಿ ಅಂತ ಹೇಳ್ತಾರೆ. ಹಿಂಗೆ ಲಾಲ್ ಕಿಲಾ ಅವು ಇವೆಲ್ಲವೂ ತೋರಿಸ್ಕೊಂಡು ನಾನು ಬಂದೀನಿ ರೀ, ಅದ್ರ ಕಡೆಯಿಂದ ಮಕ್ಕಳು ಕೇಳಿದ್ರು, ಅಮ್ಮವ್ರು ಹೇಳಿದ್ರು ನಾ ಹೋಗಿನಂತ. ಎಷ್ಟು ಕಿಲೋಮೀಟ್ರ್ ಓಡಾಡೋದು ಅಂತ ಹೇಳ್ತಾರೆ. ಸುಮಾರು 28 ಕಿಲೋಮೀಟ್ರ್ ಓಡಾಡೋದ್ರಿ ಅಂತ ಹೇಳ್ತಾರೆ. ಆ 28 ಕಿಲೋಮೀಟ್ರ್ ಅದು ಎಷ್ಟು ದುಡ್ಡು ಆಯ್ತದ, ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, MLA MP ಗಳಾಗಿರ್ಬೋದು, ದಿನಾಲು ಎಷ್ಟು ಓಡಾಡ್ತದೆ ಅಂತೇಳಿ ಖರ್ಚು ಬರೆದಿಕ್ಬೇಕಾಯ್ತದೆ, ಒಂದು ರಿಜಿಸ್ಟರ್ ಇರ್ತದೆ. ಅದ್ರಾಗ 28 ಕಿಲೋಮೀಟರ್ದು ಎಷ್ಟು ಖರ್ಚು ಓಡಾಡ್ತದೆ ಅಂತೇಳಿ ಲಲಿತಮ್ಮರಿಗೆ ಹೇಳ್ತಾರೆ, ನಿಂಬಲ್ಲಿ ಜಮಾ ಇರ್ತಕ್ಕಂಥ ದುಡ್ಡನ್ನು ಒಳಗಿಂದ 28 ಕಿಲೋಮೀಟರ್ ಅವಧಿ ಕೊಟ್ಟಾಕಿ, ಇದು ನಾ ಪರ್ಸನಲ್ ಆಗಿ ಓಡಾಡಿದ ಕಾರ್ಯಕ್ರಮದ ಅಂತೇಳಿ ಅದನ್ನು ಖರ್ಚು ಹಾಕಂತೇಳಿ ಕೊಟ್ಟು ಕಳಿಸ್ಕೊಡ್ತಾರೆ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಾಮಾಣಿಕತೆ. ಇದು ಯಾರಿಗೆ ಆದರ್ಶ ಆಗಬೇಕು, ಬಸವಣ್ಣನವರು, ಸತ್ಯಕ್ಕನವರು, ಐದಕ್ಕಿ ಲಕ್ಕಮ್ಮನವರು ನಮಗೆ ಬದುಕಿಟ್ಟಿರ್ತಕ್ಕಂಥ ಬದುಕನ್ನು ಮತ್ತಾರೋ ಬದುಕಿದ್ದಾರೆ, ಅಂಥವ್ರಿಗಾಗಿ ನಾವೆಲ್ಲರೂ ಋಣಿಯಾಗಿರಬೇಕು. ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಕಾಯಕ್ಕಾಗಿ ಪ್ರಾಮಾಣಿಕವಾದ ಬದುಕಬೇಕು ಅಂತೇಳಿ. ಎಲ್ಲಿವರೆಗೆ ಕಾಯಕದಲ್ಲಿ ಪ್ರಾಮಾಣಿಕೆ, ನ್ಯಾಯ ಮತ್ತು ನಿಷ್ಠುರಗಳೇ ನಮ್ಮಲ್ಲಿ ಅಳವಡುವುದಿಲ್ಲವೋ ನಾವು ಜಗತ್ತಿನಲ್ಲಿ ಬಸವಣ್ಣ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಯಾವಾಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ನಮಗೊಂದು ತನ್ನದೇ ಆಗಿರ್ತ ಪರಿಕಲ್ಪನೆ ನಮ್ಮಲ್ಲಿ ಹೊಳಿಲಿಕ್ಕೆ ಶುರು ಆಗ್ತದೆ. ಬಂಧುಗಳೇ, ಸಮಯ ಪ್ರಜ್ಞೆ ಎಷ್ಟು ಮುಖ್ಯ, ಕಾಯಕ ಪ್ರಜ್ಞೆ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಮನಗಾಣಬೇಕು. ಒಂದು ಸಲ ಕುಶಿನಗರದಲ್ಲಿ ಬುದ್ಧನ ನಿರ್ಮಾಣ ಹೊಂದುತ್ತಾರೆ. ನಿರ್ಮಾಣ ಹೊಂದಾಗ ಅಲ್ಲೂ ಸಮೇತ ಬುದ್ಧನ ಸಮಯದಲ್ಲೂ ಗಣರಾಜ್ಯ ಇತ್ತು ಅಂತೇಳಿ ಹೇಳ್ತಾರೆ. ಗಣರಾಜ್ಯದ ಸಮಯದಲ್ಲಿ ಬುದ್ಧನ ಎಲ್ಲರೂ ಕೂಡ ಹಿಂಗೆ ಚರ್ಚೆಗೆ ಮೀಟಿಂಗ್ದಾಗ ಕುಂತಿರ್ತಾರೆ. ಬುದ್ಧ ತೀರೋಗ್ಯಾನ ಅಂತೇಳಿ ಅಲ್ಲಿರ್ತಕ್ಕಂಥ ಒಬ್ಬ ಒಂದು ವಿಷಯವನ್ನು ತೊಗೊಂಡು ಬಂದು ಹೇಳ್ತಾರೆ. ಇವರೆಲ್ಲ ಕುಂತ ಚರ್ಚೆ ಮಾಡೋ ಸಮಯದಾಗ ಅವ್ರಿಗೆ ಹೇಳಿದಾಗ ಅವ್ರು ಕುಂತಿರ್ತಕ್ಕಂಥ ಚರ್ಚೆ ಗಣ ವ್ಯಕ್ತಿಗಳು, ಬುದ್ಧನ ಅನುಯಾಯಿಗಳು, ಅವ್ರಿಗೆ ಮಲ್ಲರು ಅಂತ ಹೇಳಿ ಕರೀತಾರೆ. ಆ ಮಲ್ಲರೆಲ್ಲ ವಿಚಾರ ಮಾಡ್ತಾರೆ, ಬುದ್ಧ ಅಂತ ಸರಿ ಹೋಗ್ಯಾನ, ಒಬ್ಬ ವ್ಯಕ್ತಿ ಸರಿ ಹೋಗ್ಯಾನ ಅಂತ, ಒಬ್ಬ ಮಹಾಪುರುಷ ಸರಿ ಹೋಗ್ಯಾನ ಅಂದ ತಕ್ಷಣವೇ ನಾವೆಲ್ಲರೂ ಕುಂತ ಇಂಥ ವೇದಿಕೆ ಬಿಟ್ಕೊಟ್ಟು ಕಟ್ಟ ಓಡೋಗಿರ್ತೀವಿ ಚರ್ಚೆದಾಗ. ಇದು ವೇದಿಕೆ ಅಂತಲ್ಲ, ಅಂದ್ರೆ ಅವ್ರು ಚರ್ಚೆ ಮಾಡೋದು ಯಾರೇ ಆಗಲಿ ಹಂಗೆ ಓಡೋಗ್ಬಿಡ್ತಾರೆ. ಆದರೆ ಅವ್ರು ಹೇಳ್ತಾನೆ, ಸಾಮಾಜಿಕವಾಗಿರ್ತಕ್ಕಂಥ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಇಲ್ಲಿ ಚರ್ಚೆ ಆಗ್ತದವು. ಆ ಚರ್ಚೆಯಲ್ಲಿ ಸಾವಿರಾರು ಮಂದಿ ವಿಚಾರಗಳು ಇಲ್ಲಿ ಚರ್ಚೆ ಆಗ್ಲತ್ತಾವ, ಒಳ್ಳೆಯದು ಕೆಟ್ಟದು ಅನ್ನೋಂಥ ಆ ಚರ್ಚೆ ಮೇಲೆ ನಿರ್ಣಯವಾಗಿರ್ತಾವ. ಹಾಗಾಗಿ ಚರ್ಚೆಯನ್ನು ಮುಗಿಸ್ಕೊಂಡ ನಂತರ ಬರ್ಖಾಸ್ತು ಮಾಡಿದ ತಕ್ಷಣವೇ ನಾವು ಬುದ್ಧನಲ್ಲಿ ಆ ಒಂದು ನಿರ್ಮಾಣಕ್ಕೆ ಅಂತಿಮ ಸಂಸ್ಕಾರಕ್ಕೆ ಹೋಗಬೇಕು ಅನ್ನೋಂಥ ನಿರ್ಣಯ ತಗೊಂಡು ಆ ಒಂದು ಸಂಘಟನೆ ಅಲ್ಲಿಗೆ ಹೋಗ್ತದೆ. ಅಂದ್ರೆ ಸಮಯ ಪ್ರಜ್ಞೆ ಅನ್ನುವಂಥದ್ದು ಆ ಬುದ್ಧನ ಸಮಯದಲ್ಲಿ ಕೂಡ ಆ ಪ್ರಜ್ಞೆ ಬುದ್ಧ ಸಮಾಜಕ್ಕೆ ಕಲಿಸಿನೋ. ನಾನೇ ಒಂದು ವೇಳೆ ಸರಿ ಹೋದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಕಾಯಕವನ್ನು ಬಿಟ್ಟು ಬರಬೇಡ್ರಿ ಎನ್ನುವಂಥ ಒಂದು ಸಮಯ ಪ್ರಜ್ಞೆಯನ್ನು ಬುದ್ಧನ ಕಾಲದಿಂದ ಬಸವನ ಕಾಲದವರೆಗೂ ನಾವು ನೋಡ್ತೀವಿ ಬಂಧುಗಳೇ. ಅದಕ್ಕಾಗಿ ನಾವು ಈ ಚಿಂತನೆಗಳನ್ನು ಕಾಯಕದಲ್ಲಿ ನಮ್ಮ ಪಾತ್ರಗಳು ಏನು ಅನ್ನುವಂಥದ್ದು ನಾವು ಇದನ್ನೇ ಕಲಿಯುವಂಥದ್ದು. ಪ್ರಾಮಾಣಿಕತೆ ಮತ್ತು ಸಮಯ ಪ್ರಜ್ಞೆ ಮತ್ತು ದಾಸೋಹ ಪರಂಪರೆ ಇವೆಲ್ಲವೂ ಕೂಡ ನಾವು ಕಲಿತಾಗ ಮಾತ್ರ ನಾವು ಬಸವಣ್ಣನವರಿಗೆ ಒಂದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಸಂತತಿಗಳು ಎಲ್ಲಿ ಕುಂತಿದ್ದೇವೆ ಅಂದ್ರೆ ನಾವು ಹೇಳೋರು ಕೇಳೋರು ಅಷ್ಟೇ ಹಾಕಿ ಕುಂತಿದ್ದೀವಿ. ಅದು ಒಂದು ಲಾಸ್ಟ್ ಕೊನೆಯ ಮಾತು ಹೇಳಿ ನಾನು ಒಂದು ಮಾತು ವಿರಾಮ ಹಾಕ್ತೀನಿ. ಒಂದು ಲಾಸ್ಟ್ ಕೊನೆಯದಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ಜನಾಂಗ ಸತ್ತಿದೆಯೋ ಬದುಕಿದೆಯೋ ಎನ್ನುವುದು ಮುಖ್ಯವಲ್ಲ. ಒಂದು ಜನಾಂಗ ಸತ್ತಿದೆಯೋ ಬದುಕಿದೆಯೋ ಎನ್ನುವುದು ಮುಖ್ಯವಲ್ಲ, ಅದು ಯಾವ ರೀತಿಯ ಜೀವಂತವಾಗಿದೆ ಎನ್ನುವುದು ಮುಖ್ಯ. ಎರಡು ರೀತಿ ಜೀವಂತವಾಗಿರ್ತವೆ ಸಮಾಜ. ಒಂದು ರಣರಂಗದಲ್ಲಿ ಕಾದಾಡಿ ಎದೆಯೊಡ್ಡಿ ಗೌರವದಿಂದ ಬದುಕು, ಇನ್ನೊಂದು ರಣರಂಗದಲ್ಲಿ ನಿಂತು ಎದುರಾಳಿಗೆ ಶರಣಾಗಿ ತನ್ನ ಜೀವನ ಪರ್ಯಂತ ಗುಲಾಮನಾಗಿ ಬದುಕು. ಈ ಎರಡು ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅದು ಯಾವ ರೀತಿ ಬದುಕ್ತಾ ಇದೆ ಸಮಾಜ ಅನ್ನೋದ್ರ ಮೇಲೆ ನಿಮ್ಮ ಸಮಾಜ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ನಾವು ಬದುಕುವಂಥ ಸಮಾಜ ಬಸವಾದಿ ಶರಣರ ಚಿಂತನೆಗಳ ಮೇಲೆ, ಸಿದ್ಧಾಂತ ಮೇಲೆ ನಾವು ಬದುಕಬೇಕು ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಬೇಕಂತ ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಮಯ ಅವಕಾಶ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಅನಂತ ಶರಣಗಳನ್ನು ಸಲ್ಲಿಸ್ತೀನಿ. ಶರಣಾರ್ಥಿ.